ಅತಿ ಮುಖ್ಯವಾಗಿ ನಾನು ಈ ಒಂದು ಮಾಧ್ಯಮಗೋಷ್ಠಿಗೆ ಹಾಜರಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ನಾನು ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ನಾನು ಅಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೇನೆ. ಅದು ಕೂಡ ಬಹಳ ಸಜ್ಜನ ರಾಜಕಾರಣಿ, ಯಾವುದೇ ವಿವಾದಕ್ಕೆ ಆಸ್ಪದವಿಲ್ಲದಂತೆ 9 ವರ್ಷಗಳ ಕಾಲ ನಿರಂತರವಾಗಿ ಅಧ್ಯಕ್ಷಗಿರಿಯನ್ನು ಮಾಡಿದಂತ RC ಆಂಜನಪ್ಪನವರಿಂದ ನಾನು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೀನಿ. ಈಗಾಗಲೇ ಆಂಜನಪ್ಪನವರು ಹೇಳೋದಕ್ಕೆ ನಾನು ಬಯಸಿದಂತ ಅಧಿಕಾರ ಇದಲ್ಲ. ಆದರೂ ಕೂಡ ಮಾನ್ಯ ಕುಮಾರಣ್ಣವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಎಲ್ಲ ತುಮಕೂರು ಜಿಲ್ಲೆಯ ಎಲ್ಲ ಮುಖಂಡರನ್ನ ಕರೆಸಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತಕ್ಕಂಥ ಒಪ್ಪಂದ ಮೂಡಿದ್ರಿಂದ, ಜೊತೆಗೆ ಯಾರೊಬ್ರು ಕೂಡ ಒಂದೇ ಒಂದು ಭಿನ್ನಾಭಿಪ್ರಾಯವನ್ನ ನನ್ನ ಬಗ್ಗೆ ವ್ಯಕ್ತಪಡಿಸ್ತೇನೆ, ಲಿಂಗಪ್ಪನವನ್ನೇ ಅಧ್ಯಕ್ಷ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಮಾಡಿದ್ರಿಂದ, ಜೊತೆಗೆ ನನಗೆ ಯಾಕೋ ಒಂಥರ ಆಸಲೇಷನ್ ಅಲ್ಲಿ ಇದೆ ಕೊನೆಗೆ ಅಂತಿಮವಾಗಿ ನಮ್ಮ ಅಧ್ಯಕ್ಷರು ಹೇಳಿದಂಗೆ RC ಆಂಜನಪ್ಪನವರು ಹೇಳಿದಂಗೆ ನನ್ನ ಹೆಸರನ್ನು ಅಧ್ಯಕ್ಷ ಸ್ಥಾನಕ್ಕೆ ತೀರ್ಮಾನಿಸಿ ಇವತ್ತು ಘೋಷಣೆ ಮಾಡಿದ್ದಾರೆ. ನಾನು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೇನೆ. ಇದೊಂದು ಅಧಿಕಾರ ಅಂತ ನಾನು ಅಂದ್ಕೊಂಡಿಲ್ಲ. ಇದು ಅಧಿಕಾರ ಅಲ್ವೇ ಅಲ್ಲ. ಇದೊಂದು ಜವಾಬ್ದಾರಿ, ಇದೊಂದು ಕರ್ತವ್ಯ. ಪಕ್ಷ ಸಂಘಟನೆಗಾಗಿ ನಾನು ಮಾಡಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಮತ್ತು ಬಹಳ ನಿಷ್ಠೆಯಿಂದ ನಾನು ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ. ಈಗಾಗಲೇ ನಾನು ಕಳೆದ ಅವಧಿಯಲ್ಲಿ ಅಂದರೆ 2000 ಬಹಳ ಚೆನ್ನಾಗಿದೆ. ಈ ಜಿಲ್ಲೆಯಲ್ಲಿ 13ಕ್ಕೆ 9 ಸ್ಥಾನಗಳನ್ನು ವಿಧಾನಸಭೆಗೆ ಆರಿಸಿ ಕಳಿಸಿದಂತ ಕೀರ್ತಿ ಈ ಜಿಲ್ಲೆಯ ಗಣ್ಯತೆಗೆ ಸೇರ್ತಕ್ಕಂಥದ್ದು. ಜೊತೆಗೆ ಅವತ್ತಿನ ದಿವಸ ಜಿಲ್ಲಾ ಪಂಚಾಯತ್ ಜನತಾದಳದ ಆಡಳಿತದಲ್ಲಿತ್ತು. ಎಲ್ಲ ತಾಲೂಕು ಪಂಚಾಯತಿಗಳು ಮತ್ತು ಗ್ರಾಮ ಪಂಚಾಯತಿಗಳ ಆಡಳಿತವೂ ಕೂಡ ಬಹುತೇಕ ಜಿಲ್ಲಾ ಜನತಾದಳದ ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷ ಉಚ್ಛ್ರಾಯ ಸ್ಥಿತಿನಲ್ಲಿತ್ತು. ಅವತ್ತಿನ ದಿವಸ ಇವತ್ತು ನನ್ನ ಅಧ್ಯಕ್ಷ ಮಾಡಬೇಕಂತ ಸಂದರ್ಭದಲ್ಲಿ ನಮ್ಮ ನಾಯಕರೆಲ್ಲ ಹೇಳ್ತಿದ್ದ ಅದೇನೇನೆ. ನಾನು ಹೇಳಿದೆ, ಅವತ್ತಿನ ಸ್ಥಿತಿಗೂ ಇವತ್ತಿನ ಸ್ಥಿತಿಗೂ ಸ್ವಲ್ಪ ಬಹಳ ವ್ಯತ್ಯಾಸ ಇದೆ. ಆ ಸ್ಥಿತಿ ಮುಟ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಭಯ ಇರೋದ್ರಿಂದ ನನಗೆ ಬೇಡ ಅಂತ ಹೇಳ್ತಾ ಇದ್ದೆ. ಆದರೂ ಕೂಡ ನನಗೆ ಈ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಇದನ್ನ ನಾನು ಸವಾಲಾಗಿ ಸ್ವೀಕರಿಸಿ ಪಕ್ಷವನ್ನ ಕಟ್ಟೋದಿಕ್ಕೆ, ಕೆಳಮಟ್ಟದಿಂದಲೂ ಕೂಡ ಕಟ್ಟೋದಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಇದಕ್ಕೆ ಎಲ್ಲಾ ಕ್ಷೇತ್ರದ JDS ಮುಖಂಡರ ಸಹಕಾರವನ್ನು ನಾನು ಬಹಳ ಬುದ್ಧಿಯಿಂದ ನಾನು ನಿರೀಕ್ಷೆ ಮಾಡಿದ್ದೇನೆ.